ನಮಸ್ಕಾರ ಸ್ನೇಹಿತರೆ ಬ್ಯಾಂಕ್ ಖಾತೆ ಹೊಂದಿರುವವರು, SIP ಅಥವಾ ಮ್ಯೂಚುವಲ್ ಫಂಡ್ ಹೂಡಿಕೆ ಮಾಡುವವರು, ಇನ್ಶೂರೆನ್ಸ್ ತೆಗೆದುಕೊಂಡಿರುವವರು ಅಥವಾ ಮುಂದಿನ ದಿನಗಳಲ್ಲಿ ಯಾವುದೇ ಹಣಕಾಸಿನ ಸೇವೆ ಬಳಸುವವರು ಈ ಮಾಹಿತಿಯನ್ನು ತಪ್ಪದೇ ತಿಳಿದುಕೊಳ್ಳಬೇಕು. ಭಾರತೀಯ ರಿಸರ್ವ್ ಬ್ಯಾಂಕ್ ಈಗ CKYC 2.0 ಎಂಬ ಹೊಸ ವ್ಯವಸ್ಥೆಯನ್ನು ಜಾರಿಗೆ ತರುತ್ತಿದೆ. ಈ ಹೊಸ ವ್ಯವಸ್ಥೆಯ ಉದ್ದೇಶ ಗ್ರಾಹಕರ ಮಾಹಿತಿಯನ್ನು ಇನ್ನಷ್ಟು ಸುರಕ್ಷಿತವಾಗಿಡುವುದು ಹಾಗೂ ಹಣಕಾಸು ವಂಚನೆಗಳನ್ನು ಕಡಿಮೆ ಮಾಡುವುದು. ಮೊದಲು CKYC ಎಂದರೇನು ಅನ್ನೋದನ್ನು ನೋಡೋದಾದ್ರೆ, CKYC ಅಂದರೆ ಸೆಂಟ್ರಲ್ ನೌ ಯುವರ್ ಕಸ್ಟಮರ್. ಇದು ಒಮ್ಮೆ ಮಾತ್ರ KYC ದಾಖಲೆಗಳನ್ನು ಸಲ್ಲಿಸಿದರೆ ನಂತರ ಬ್ಯಾಂಕ್, ಮ್ಯೂಚುವಲ್ ಫಂಡ್, ಇನ್ಶೂರೆನ್ಸ್ ಅಥವಾ ಇತರೆ ಹಣಕಾಸು ಸಂಸ್ಥೆಗಳಲ್ಲಿ ಮತ್ತೆ ಅದೇ ದಾಖಲೆಗಳನ್ನು ನೀಡುವ ಅಗತ್ಯ ಕಡಿಮೆ ಮಾಡುವ ಕೇಂದ್ರ ವ್ಯವಸ್ಥೆಯಾಗಿದೆ. ಈ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ಗ್ರಾಹಕರಿಗೂ 14 ಅಂಕಿಯ ವಿಶಿಷ್ಟ CKYC ಸಂಖ್ಯೆ ನೀಡಲಾಗುತ್ತದೆ. ಈಗ CKYC 2.0 ಮೂಲಕ ಏನು ಬದಲಾಗುತ್ತದೆ ಅನ್ನೋದನ್ನು ನೋಡೋದಾದರೆ, ಹೊಸ ವ್ಯವಸ್ಥೆಯಲ್ಲಿ ನಿಮ್ಮ ದಾಖಲೆಗಳ ಪರಿಶೀಲನೆ ಹೆಚ್ಚು ಸುರಕ್ಷಿತವಾಗಿರುತ್ತದೆ. AI ಆಧಾರಿತ ತಂತ್ರಜ್ಞಾನದಿಂದ ನಕಲಿ ದಾಖಲೆಗಳನ್ನು ಪತ್ತೆ ಹಚ್ಚುವುದು ಸುಲಭವಾಗಲಿದೆ. ಇದರ ಜೊತೆಗೆ ನಿಮ್ಮ ವೈಯಕ್ತಿಕ ಮಾಹಿತಿಗೆ ಹೆಚ್ಚಿನ ಭದ್ರತೆ ಸಿಗಲಿದೆ. ನೀವು ಮುಂದಿನ ದಿನಗಳಲ್ಲಿ ಹೊಸ ಬ್ಯಾಂಕ್ ಖಾತೆ ತೆರೆಯಲು, SIP ಆರಂಭಿಸಲು, ಮ್ಯೂಚುವಲ್ ಫಂಡ್ ಅಥವಾ ಇನ್ಶೂರೆನ್ಸ್ ಪಡೆಯಲು ಹೋದಾಗ CKYC ವಿವರಗಳು ಈಗಾಗಲೇ ಲಭ್ಯವಿದ್ದರೆ ಪ್ರಕ್ರಿಯೆ ವೇಗವಾಗಿ ನಡೆಯುವ ಸಾಧ್ಯತೆ ಇದೆ. ಹಾಗಾದರೆ ನಿಮ್ಮ CKYC ಸಂಖ್ಯೆ ಇದೆ ಎಂದು ಹೇಗೆ ತಿಳಿದುಕೊಳ್ಳೋದಾದ ಅನ್ನೋದನ್ನು ನೋಡೋದಾದರೆ, ಮೊದಲಿಗೆ ನಿಮ್ಮ ಶಾಖೆಯನ್ನು ಸಂಪರ್ಕಿಸಿ CKYC ಸಂಖ್ಯೆ ಸೃಷ್ಟಿಯಾಗಿದೆ ಎಂದು ಕೇಳಬಹುದು. ಅಥವಾ CKYC ಅಧಿಕೃತ ವೆಬ್ಸೈಟ್ಗೆ ಹೋಗಿ ನಿಮ್ಮ ಮೊಬೈಲ್ ಸಂಖ್ಯೆ ಮತ್ತು OTP ಮೂಲಕ CKYC ಸ್ಥಿತಿಯನ್ನು ಪರಿಶೀಲಿಸಬಹುದು. ಅಲ್ಲಿಯೇ CKYC ಕಾರ್ಡನ್ನು ಡೌನ್ಲೋಡ್ ಕೂಡ ಮಾಡ್ಕೋಬಹುದು. CKYC ಕಾರ್ಡ್ ಡೌನ್ಲೋಡ್ ಮಾಡಲು ಮೊದಲು ಅಧಿಕೃತ CKYC ಪೋರ್ಟಲ್ ತೆರೆಯಿರಿ. ವ್ಯೂ CKYC ಆಯ್ಕೆಯನ್ನು ಆಯ್ಕೆ ಮಾಡಿ, ಮೊಬೈಲ್ ಸಂಖ್ಯೆ ನಮೂದಿಸಿ, OTP ಪರಿಶೀಲನೆ ಪೂರ್ಣಗೊಳಿಸಿ. CKYC ಕಾರ್ಡ್ PDF ರೂಪದಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಿ. ಈ ಪ್ರಕ್ರಿಯೆಗೆ ಯಾವುದೇ ಶುಲ್ಕ ಇರುವುದಿಲ್ಲ. ಒಂದು ಪ್ರಮುಖ ವಿಷಯ ನೆನಪಿಟ್ಟುಕೊಳ್ಳಿ, CKYC ವ್ಯವಸ್ಥೆ ನಿಮ್ಮ ಹಣಕಾಸು ದಾಖಲೆಗಳನ್ನು ಸುರಕ್ಷಿತವಾಗಿಡಲು ರೂಪಿಸಲಾಗಿದೆ. ಯಾವುದೇ ಅಪರಿಚಿತ ವ್ಯಕ್ತಿಗೆ OTP, ಬ್ಯಾಂಕ್ ವಿವರ ಅಥವಾ ವೈಯಕ್ತಿಕ ದಾಖಲೆಗಳನ್ನು ಹಂಚಿಕೊಳ್ಳಬೇಡಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಹಂಚಿಕೊಳ್ಳಿ. ಇದೇ ರೀತಿ ಬ್ಯಾಂಕಿಂಗ್, RBI ಹಾಗೂ ಸರ್ಕಾರಿ ಯೋಜನೆಗಳ ನಿಖರ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.